ಭಾರತೀಪುರ ಕೊಪ್ಪಲು ಗ್ರಾಮದಲ್ಲಿ ರಸ್ತೆ ಸಂಕಷ್ಟ 50 ವರ್ಷಗಳಿಂದ ಡಾಂಬರು ಕಾಣದ ಹಾದಿ ಗ್ರಾಮಸ್ಥರ ಆಕ್ರೋಶ ಕೆಆರ್ ಪೇಟೆ ತಾಲೂಕಿನ ಕಸಬಾ ಹೋಬಳಿಯ ಭಾರತೀಪುರ ಕೊಪ್ಪಲು ಗ್ರಾಮದ ಜನತೆ ಕಳೆದ 5 ದಶಕಗಳಿಂದಲೂ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿದ್ದು, ವಿಶೇಷವಾಗಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಸುಮಾರು 5-6 ಕಿಲೋಮೀಟರ್ ರಸ್ತೆಯು ದಶಕಗಳಿಂದ ಡಾಂಬರು ಕಾಣದೆ ಹಳ್ಳಕೊಳ್ಳಗಳಿಂದ ಕೂಡಿದೆ. ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಕಳೆದರೂ ತಮ್ಮ ಗ್ರಾಮಕ್ಕೆ ಉತ್ತಮ ರಸ್ತೆ ಸೌಲಭ್ಯ ಕಲ್ಪಿಸದ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಗ್ರಾಮದ ಮುಖಂಡರಾದ ಭಾರತೀಪುರ ಪುಟ್ಟಣ್ಣ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. 50 ವರ್ಷಗಳ ದುಸ್ಥಿತಿ ಗ್ರಾಮಸ್ಥರು ಮಾತನಾಡಿ, ಸ್ವಾತಂತ್ರ್ಯ ಬಂದು ಅಮೃತ ಮಹೋತ್ಸವ ಕಳೆದಿದ್ದರೂ ನಮ್ಮ ಗ್ರಾಮಕ್ಕೆ ಮಾತ್ರ ಅಭಿವೃದ್ಧಿಯ ಬೆಳಕು ಇನ್ನೂ ಚೆಲ್ಲಿಲ್ಲ. ಕಳೆದ 50 ವರ್ಷಗಳಿಂದ ನಮ್ಮ ಗ್ರಾಮದ ರಸ್ತೆಗೆ ಡಾಂಬರೀಕರಣ ಭಾಗ್ಯವೇ ಸಿಕ್ಕಿಲ್ಲ. ಮಳೆಗಾಲ ಬಂದರೆ ಸಾಕು ರಸ್ತೆಯುದ್ದಕ್ಕೂ ಕೆಸರು ಗದ್ದೆಯಂತೆ ಮಾರ್ಪಡುತ್ತದೆ. ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ವೃದ್ಧರು, ಗರ್ಭಿಣಿಯರು ಹಾಗೂ ಅನಾರೋಗ್ಯ ಪೀಡಿತರನ್ನು ಆಸ್ಪತ್ರೆಗೆ ಕರೆದೊಯ್ಯಲು ಈ ರಸ್ತೆಯಲ್ಲಿ ಸಂಚರಿಸುವುದು ನರಕಯಾತನೆಯಾಗಿದೆ ಎಂದು ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ಮುಖಂಡ ಭಾರತೀಪುರ ಪುಟ್ಟಣ್ಣ ಆಕ್ರೋಶ ವಿಷಯದ ಗಂಭೀರತೆಯನ್ನು ಖಂಡಿಸಿರುವ ಗ್ರಾಮದ ಹಿರಿಯ ಮುಖಂಡ ಭಾರತೀಪುರ ಪುಟ್ಟಣ್ಣ, ಚುನಾವಣೆ ಬಂದಾಗ ಮಾತ್ರ ಮತಯಾಚನೆಗೆ ಬರುವ ರಾಜಕಾರಣಿಗಳು ಗೆದ್ದ ಮೇಲೆ ನಮ್ಮ ಗ್ರಾಮದ ಕಡೆ ತಿರುಗಿ ನೋಡುವುದಿಲ್ಲ. 10 ಬಾರಿ ಜನಪ್ರತಿನಿಧಿಗಳಿಗೆ ಮತ್ತು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಕೇವಲ ಭರವಸೆಗಳು ಸಿಕ್ಕಿವೆಯೇ ಹೊರತು ಯಾವುದೇ ಶಾಶ್ವತ ಪರಿಹಾರ ಸಿಕ್ಕಿಲ್ಲ. ಕೂಡಲೇ ಎಚ್ಚೆತ್ತುಕೊಂಡು ರಸ್ತೆ ಅಭಿವೃದ್ಧಿಪಡಿಸದಿದ್ದರೆ ಗ್ರಾಮಸ್ಥರೊಂದಿಗೆ ಉಗ್ರ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ಮೌನ ಗ್ರಾಮದ ಪ್ರಮುಖ ರಸ್ತೆಯ ಅಭಿವೃದ್ಧಿಗೆ ಹಲವು ಬಾರಿ ಪ್ರಸ್ತಾವನೆ ಸಲ್ಲಿಸಿದ್ದರೂ ಅನುದಾನ ಬಿಡುಗಡೆಯಲ್ಲಿ ವಿಳಂಬವಾಗುತ್ತಿದೆ ಎಂದು ಕಾರಣ ನೀಡುತ್ತಿರುವ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದು, ಕೂಡಲೇ ಜಿಲ್ಲಾ ಆಡಳಿತ ಮತ್ತು ಸ್ಥಳೀಯ ಶಾಸಕರು ಮಧ್ಯಪ್ರವೇಶಿಸಿ ಭಾರತೀಪುರ ಕೊಪ್ಪಲು ಗ್ರಾಮಕ್ಕೆ ಡಾಂಬರು ರಸ್ತೆ ಹಾಗೂ ಯಾವುದೇ ಇತರ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಡಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಈ ಸಂದರ್ಭದಲ್ಲಿ ಭಾರತೀಪುರ ಪುಟ್ಟಣ್ಣ, ಎಪಿಎಂಸಿ ಮಾಜಿ ಅಧ್ಯಕ್ಷ ಚಂದ್ರೇಗೌಡ, ರಾಜೇಗೌಡ, ವೀರಭದ್ರಯ್ಯ, ಮಂಜೇಗೌಡ, ಲಕ್ಷ್ಮಮ್ಮ, ಸಾಕಮ್ಮ, ನಂಜಪ್ಪ, ಮಹದೇವ್, ಶಿವನಂಜಯ್ಯ, ಸಣ್ಣಪ್ಪ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು. ವರದಿ ಜಿ.ಪಿ. ರಾಜು, ಕೆಆರ್ ಪೇಟೆ. ಕೃಷ್ಣವರಿಂದ ಹಿಡಿದು ನಾರಾಯಣಗೌಡರಿಂದ ಹಿಡಿದು ಕೆಬಿ ಚಂದ್ರಶೇಖರ್ ಹಿಡಿದು ಇವಾಗ ಹಾಲಿ ಮಂಜಪ್ಪನವರು ಹಿಡಿದು ಇನ್ನುವರೆಗೆ ಈ ಊರಿನ ಬಗ್ಗೆ ಯಾರೂ ತಲೆಕೆಡಿಸ್ಕೊತಿಲ್ಲ. ಇಲ್ಲೇ ನಾವು 5-6 ಸಾರಿ ನಾನು ಎಲ್ಲ ಅಧಿಕಾರಿಗಳಿಗೆ ಪತ್ರದ ಮೂಲಕ ತಿಳಿಸಿರುತ್ತೇನೆ. ಹಾಗೂ ನಮ್ಮ ನಾರಾಯಣಗೌಡರು ಇಳಿಯುವ ಮುಂಚೆ 6 ತಿಂಗಳ ಮುಂಚೆ ನಾನು ಇದೆಲ್ಲನೂ ಕೊಟ್ಟು ಎಲ್ಲ ದೇವಸ್ಥಾನದಿಂದ SRH ಚೌಟ್ರಿಯಿಂದ ನಮ್ಮ ಭಾರತೀಪುರ ಕೊಪ್ಪಲಿನವರೆಗೆ 5 ಕಿಲೋಮೀಟರಿಂದ ಯಲಾದಹಳ್ಳಿಗೆ 1 ಕಿಲೋಮೀಟರ್, ಈಗ 6 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿಗೋಸ್ಕರ ಎಲ್ಲ ಕೊಟ್ಟು ಬಂದಿದೆ. ಅಕಸ್ಮಾತ್ ನಮ್ಮ ದುರದೃಷ್ಟವೇ ಏನೂ ಗೊತ್ತಿಲ್ಲ, ಅಷ್ಟೊತ್ತಿಗೆ ನಮ್ಮ ನಾರಾಯಣಗೌಡರು ಎಲೆಕ್ಷನ್ನಲ್ಲಿ ಸೋತರು. ಆ ಕೆಲಸ ಹಾಗೆ ನಿಂತಿದೆ. ಈಗಲೂ ಕೂಡ ಎಲ್ಲರಿಗೂ ಕೊಟ್ಟಿರುವ ವಿಚಾರಗಳು ಗೊತ್ತಿದೆ. ಮಾಧ್ಯಮದವರು ಕೂಡ ಬಂದು ಒಂದು ಸರಿ ಇದೆಲ್ಲನೂ ತೆಗೆದುಕೊಂಡು ಹೋಗಿದ್ದರು. ಮಲ್ಲೇಶ್ನವರು ಬಂದು ಕೂಡ ಇದರ ಬಗ್ಗೆ ಮಾಡಿದ್ರು. ಅವರು ಕೊಟ್ಟರೋ ಇಲ್ವೋ ಗೊತ್ತಿಲ್ಲ ಅದು. ಆದರೆ ಈಗಲಾದರೂ ನಮ್ಮ ಈಗಿರುವ ಮಾನ್ಯ ಶ್ರೀ ಇದೆ ಶಾಸಕರಾದಂಥ ಮಂಜಪ್ಪನವರು ಈ ಭಾರತೀಪುರದ ಕೊಪ್ಪಲಿಗೆ ಸ್ವಲ್ಪ ಗಮನವಿಟ್ಟು ಸ್ವಲ್ಪ ಈ ರೋಡಿಗೆ ತಿರುಗಾಡಲು ಸಾಧ್ಯವಿಲ್ಲ. ಇದೇ ರಸ್ತೆಯಲ್ಲಿ ಸ್ಕೂಲ್ ಇದೆ, ಪಂಚಜನ್ಯ ಸ್ಕೂಲ್ ಇದೆ. 300-400 ಮಕ್ಕಳು ಆ ಸ್ಕೂಲಿಗೆ ಹೋಗ್ತಾ ಇದ್ದಾರೆ. ಸ್ಕೂಟರ್ ಹೊಡೆಯಲಿಕ್ಕೂ ಕೂಡ, 2 ವೀಲರ್ ಹೋಗ್ಲಿಕ್ಕೂ ಕೂಡ ಸಾಧ್ಯವಾಗೋದಿಲ್ಲ. ಬರೀ ಕಲ್ಲು ಮಣ್ಣು. 2 ವರ್ಷಕ್ಕೆ 3 ವರ್ಷಕ್ಕೆ 5 ವರ್ಷಕ್ಕೆ 5 ಲಕ್ಷ 10 ಲಕ್ಷಕ್ಕೆ ಕೆಲಸ ತಗೊಳ್ತಾರೆ. ಅಲ್ಲಿ ಮಣ್ಣು ಹಾಕ್ತಾರೆ, ಸುರಿದು ಹೋಗ್ತಾರೆ. ಇದನ್ನು ಕೇಳುವವರು ಕೂಡ ಯಾರಿಲ್ಲ. ಆದ್ದರಿಂದ ದಯವಿಟ್ಟು ನಮ್ಮ ಮಾನ್ಯ ಶಾಸಕರಾದಂಥ ಮಂಜಪ್ಪನವರು ಎಲ್ಲಿಂದಾದರೂ ಸರ್ಕಾರದಿಂದ ಹಣವನ್ನು ತಂದು ಇದೊಂದು ರಸ್ತೆಯನ್ನು ಮಾಡಿಸಿ ಕೊಡಬೇಕಾಗಿ ಪ್ರಾರ್ಥಿಸುತ್ತೇನೆ. ಅಲ್ಲದೆ ನಾನು ಯಾವುದೇ ಪಕ್ಷಕ್ಕೂ ನಾನು ಇದು ಮಾಡೋದಿಲ್ಲ. ಎಲ್ಲ ಪಕ್ಷದವರು ನಮ್ಮ ಅಣ್ಣ ತಮ್ಮಂದಿರೇ. ಹಾಗೆ ಇವಾಗ ಕಾಂಗ್ರೆಸ್ ಪಕ್ಷವಿದೆ. ನಮ್ಮ KBC ಚಂದ್ರಶೇಖರಣ್ಣವರು ಕೂಡ ಇದಕ್ಕೆ ಮನಸ್ಸು ಮಾಡಿ ಸ್ವಲ್ಪ ಸಹಾಯ ಮಾಡಿ ಸರ್ಕಾರದಿಂದ ಹಣವನ್ನು ತಂದು ಇದರ ರಸ್ತೆಯನ್ನು ಸರಿಪಡಿಸಬೇಕಾಗಿ ಪ್ರಾರ್ಥಿಸುತ್ತೇನೆ. ಅಲ್ಲದೆ ನಮ್ಮ ಈ ಗ್ರಾಮದಲ್ಲಿ 50-60 ಮನೆಗಳಿವೆ. ಸುಮಾರು 120 ಮತದಾರರಿದ್ದೇವೆ. ಆದ್ದರಿಂದ ಇದೆಲ್ಲನ್ನು ಗಮನವಿಟ್ಟುಕೊಂಡು
ಇದೊಂದು ರಸ್ತೆ ಅಭಿವೃದ್ಧಿ ಮಾಡಿಸಿ ಕೊಡಬೇಕೆಂದು ತಮ್ಮಲ್ಲಿ ಕೈಮುಗಿದು ಬೇಡಿಕೊಳ್ಳುತ್ತೇನೆ. ಭಾರತೀಪುರ ಪುಟ್ಟಣ್ಣ, ಕೇರ್ಪೇಟೆ ಮಂಡಲ ತಾಲೂಕು ಉಪಾಧ್ಯಕ್ಷರು ಹಾಗೂ ಎಳನೀರು ವ್ಯಾಪಾರಿಗಳು.